ದ್ವೇಷ ಭಾಷಣ ಇದೇ ಉಳ್ಳಾಲದಲ್ಲಿ ಈ ವಿಧಾನಸಭಾ ಕ್ಷೇತ್ರದ ಬಗ್ಗೆ ಕಲ್ಲಡ್ಕ ಪ್ರಭಾಕರ್ ಭಟ್ರು ಒಂದು ಮಾತನ್ನು ಹೇಳ್ತಾರೆ. ಉಳ್ಳಾಲವನ್ನು ನೋಡಿದಾಗ ನನಗೆ ಪಾಕಿಸ್ತಾನವನ್ನು ನೋಡಿದಾಗೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಉಳ್ಳಾಲವನ್ನು ನೋಡಿದಾಗ ನನಗೆ ಪಾಕಿಸ್ತಾನವನ್ನು ಆಗುತ್ತೆ ಅನ್ನೋಂಥ ಮಾತನ್ನು ಹೇಳಿದ ಸಂದರ್ಭದಲ್ಲಿ ಈ ಸರ್ಕಾರ ಅವರ ಮೇಲೆ ತೀವ್ರವಾದಂಥ ಕ್ರಮಗಳನ್ನು ಕೈಗೊಳ್ಳೋದಿಲ್ಲ. ಪ್ರಭಾಕರ್ ಭಟ್ರು ಈವರೆಗೆ ಸುಮಾರು 17 ಕ್ರೈಮ್ಗಳನ್ನು ಮಾಡಿದ್ದಾರೆ, 17 ದ್ವೇಷ ಭಾಷಣಗಳನ್ನು ಮಾಡಿದ್ದಾರೆ. ಅವೆಲ್ಲವೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ 2023ರಿಂದ 2026ರವರೆಗೆ 3 ವರ್ಷದಲ್ಲಿ 2.5 ವರ್ಷದಲ್ಲಿ ಸುಮಾರು 17 ಕ್ರೈಮ್ಗಳನ್ನು ಮಾಡಿದ್ದಾರೆ. ಆ 17 ಕ್ರೈಮ್ಗಳ ಪ್ರತ್ಯೇಕ ಕ್ರೈಮ್ಗಳ ವಿರುದ್ಧ ಅವರ FIRಗಳ ವಿರುದ್ಧ FIR ಅನ್ನು ಹಾಕುವಂಥ ಸಂದರ್ಭದಲ್ಲಿ ಆ FIR ಬಹುತೇಕ FIRಗಳನ್ನು ಹಾಕಿಸಿರುವಂಥದ್ದು ನಾವುಗಳು ಇನಿಷಿಯೇಟ್ ತಗೊಂಡು, ನಾವುಗಳು ಮುಂದಾಳತ್ವವನ್ನು ತಗೊಂಡು ಆ FIRಗಳನ್ನು ದಾಖಲಿಸಿದ್ವಿ. ಆ FIRಗಳನ್ನು ಇವತ್ತು ಹೈಕೋರ್ಟು ಸ್ಟೇ ಕೊಟ್ಟಿದೆ. ಪ್ರಭಾಕರ್ ಭಟ್ ಹೈಕೋರ್ಟಿಗೆ ಹೋಗಿ ಸ್ಟೇ ತಗೊಂಡಿದ್ದಾರೆ. ಆ ಸ್ಟೇಯನ್ನು ತೆರವು ಮಾಡಲಿಕ್ಕೆ, ಆ ಸ್ಟೇಯನ್ನು ವೆಕೆಟ್ ಮಾಡುವಂಥ ಕೆಲಸವನ್ನು ಕೂಡ ಇವತ್ತಿನ ಸಿದ್ದರಾಮಯ್ಯ ಸರ್ಕಾರ ಮಾಡ್ತಾ ಇಲ್ಲ. ನಾವು ಕಾಂಗ್ರೆಸ್ ಅನ್ನುವಂಥದ್ದು ಕೋಮುವಾದಕ್ಕೆ ಪರಿಹಾರ ಅನ್ನುವಂಥ ನಿಟ್ಟಿನಲ್ಲಿ ಅವರು ಚುನಾವಣೆಯನ್ನು ಗೆದ್ದು ಇವತ್ತು ಅಧಿಕಾರದಲ್ಲಿದ್ದಾರೆ. ನಾವು ಸರ್ಕಾರಕ್ಕೆ ಪದೇ ಮನವಿಯನ್ನು ಮಾಡಿದ್ವಿ. ನಾವು ಸರ್ಕಾರದ ವಕೀಲರನ್ನು ಭೇಟಿಯಾದ್ವಿ, ನಾವು ಅಡ್ವೊಕೇಟ್ ಜನರಲನ್ನು ಭೇಟಿಯಾದ್ವಿ. ನಾವು ಹೇಳಿದ್ವಿ, ಈ ದ್ವೇಷ ಭಾಷಣದ ಪ್ರಕರಣಗಳಿಗೆ ಸುಮಾರು 17 ಪ್ರಕರಣಗಳಿಗೆ ಪ್ರಭಾಕರ್ ಭಟ್ರ ಪ್ರಕರಣಗಳಿಗೆ ತಡೆಯಾಜ್ಞೆ ಕೊಟ್ಟಿದೆ. ಒಟ್ಟು 3 ವರ್ಷದಲ್ಲಿ 40ಕ್ಕೂ ಹೆಚ್ಚು, ನಾನು ಅದರ ಪಟ್ಟಿ ಮಾಡ್ಕೊಂಡಿದ್ದೀನಿ, 40ಕ್ಕೂ ಹೆಚ್ಚು ದ್ವೇಷ ಭಾಷಣದ ಪ್ರಕರಣಗಳಿಗೆ ತಡೆಯಾಜ್ಞೆಯನ್ನು ಹೈಕೋರ್ಟ್ ಕೊಟ್ಟಿದೆ ಕಳೆದ 3 ವರ್ಷದಲ್ಲಿ. ಈ ಒಂದೇ ಒಂದು ತಡೆಯಾಜ್ಞೆ ಯಾವ್ಯಾವುದು ಸಿಕ್ಕಿದೆಯೋ ಆ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಈ ರಾಜ್ಯ ಸರ್ಕಾರ ಮಾಡಲಿಲ್ಲ. 106 ಸರ್ಕಾರಿ ವಕೀಲರಿದ್ದಾರೆ, SPPಗಳಿದ್ದಾರೆ, PP ಗಳಿದ್ದಾರೆ, ಅಡಿಷನಲ್ PP ಗಳಿದ್ದಾರೆ, ಅಡ್ವೊಕೇಟ್ ಜನರಲ್ ಇದ್ದಾರೆ, ಅಡಿಷನಲ್ ಅಡ್ವೊಕೇಟ್ ಜನರಲ್ ಇದ್ದಾರೆ. ಇವರೆಲ್ಲರಿಗೂ ಕೂಡ ಸರ್ಕಾರದ ಕಾರ್ ಸಿಗುತ್ತೆ, ಸರ್ಕಾರದ ಬಂಗ್ಲೆ ಇದೆ, ಸರ್ಕಾರದ ಕಚೇರಿ ಇದೆ, ಸರ್ಕಾರದಿಂದ PAಗಳಿದ್ದಾರೆ. ಇಷ್ಟೆಲ್ಲ ಸವಲತ್ತುಗಳನ್ನು ಈ ಸರ್ಕಾರದಿಂದ ಪಡ್ಕೊಂಡು ಈ ಜಾತ್ಯತೀತ ಹೋರಾಟಗಾರರು, ಸಂವಿಧಾನ ರಕ್ಷಕರ ಹೋರಾಟಗಳಿಂದ ಬಂದಂಥ ಸರ್ಕಾರ, ಆ ಸರ್ಕಾರದಿಂದ ಸಂಬಳ, ಆ ಸರ್ಕಾರದಿಂದ ಕಾರು, ಆ ಸರ್ಕಾರದಿಂದ ವಸತಿ, ಆ ಸರ್ಕಾರದಿಂದ PAಗಳನ್ನು ಪಡ್ಕೊಂಡಂತಹ ಸರ್ಕಾರಿ ವಕೀಲರುಗಳು, AAPಗಳು ಅಥವಾ ಅಡ್ವೊಕೇಟ್ ಜನರಲ್ಗಳು, ಅಡಿಷನಲ್ ಅಡ್ವೊಕೇಟ್ ಜನರಲ್ಗಳು ಇವತ್ತು ಕೋಮುವಾದದ ಮೂಲ ಬೇರಾದಂತಹ ದ್ವೇಷ ಭಾಷಣಕಾರರನ್ನು ಮಟ್ಟ ಹಾಕುವಲ್ಲಿ ವಿಫಲರಾಗಿದ್ದಾರೆ. ನಾವು ಒಂದು ತಂಡವಾಗಿ, ಚಿಕ್ಕ ತಂಡವಾಗಿ, ಅದರಲ್ಲಿ ಮುನೀರ್ ಕಾಟಿಪಲ್ಲನೂ ಸೇರಿದಂತೆ DYFIನ ಕೆಲವರಿದ್ದಾರೆ, ಇವರೆಲ್ಲರೂ ಸೇರಿಕೊಂಡು ಒಂದು ಚಿಕ್ಕ ತಂಡವಾಗಿ ಹೈಕೋರ್ಟ್ನಲ್ಲಿ ಈ ಪ್ರಕರಣಗಳ ತಡೆಯಾಜ್ಞೆಯನ್ನು ತೆರವುಗೊಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಅದಕ್ಕೂ ಕೂಡ ಈ ಸರ್ಕಾರ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡ್ತಾ ಇಲ್ಲ. ಸರ್ಕಾರವೇ ತಡೆಯಾಜ್ಞೆಯನ್ನು ತೆಗೆದುಕೊಂಡು ಕೋಮುವಾದಿಗಳ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು. ಕೋಮುವಾದಿಗಳನ್ನು ಜೈಲಿಗೆ ಹಾಕುವಂತಹ ದ್ವೇಷ ಭಾಷಣಕಾರರನ್ನು ಮಟ್ಟ ಹಾಕುವಂಥ ಕೆಲಸವನ್ನು ಮಾಡಬೇಕಾಗಿತ್ತು. ನಾವು ಮಾಡಿದಂಥ ಕೆಲಸಕ್ಕೂ ಕೂಡ ಅವರು ಸರಿಯಾದ ರೀತಿಯಲ್ಲಿ ಸ್ಪಂದನೆಯನ್ನು ಕೊಡದೇ ಇರುವಂಥ ಪರಿಸ್ಥಿತಿ ಇವತ್ತಿದೆ.